ಏನು ಮಾಡ್ತಾಯಿದ್ದೀರಾ? ಹಾಯ್, ಊಟ ಆಯಿತಾ? ಆಯಿತಾ? ಏನು ತಿಂದ್ರಿ? ಅನ್ನ. ಆಮೇಲೆ ಏನು ತಿಂದೆ ಮಗಳೇ? ಹಂಗೆ ಪಪ್ಪ ಬನ್ನಿ ಕರೀರಿ. ಇನ್ನು ಅವ್ರ ಅಪ್ಪನೂ ಆಫೀಸಿಂದ ಬಂದು ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಅದ್ರಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅವ್ರ ಮಗಳನ್ನ. ತುಂಬ ಬಿಸಿಲಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರಲ್ಲಿ ಆಟ ಆಡಲಿ ಅಂತ ಬಿಟ್ಟಿದ್ದಾರೆ. ಏನೂ ಆಗಲ್ಲ ಅಂತ ಆಟ ಆಡ್ತಾ ಇದ್ದಾಳೆ ಅವಳು ಅವ್ರ ಅಕ್ಕನ ಜೊತೆ ಸೇರಿಕೊಂಡು. ಇಲ್ಲಿದ್ದಾರೆ ನೋಡಿ, 1 ವರ್ಷದ ಮಗು. ತಟ್ಟೆಗೆ ಹಾಕೊಟ್ರೆ ಅವರೇ ತಿಂತಾರೆ. ಇಲ್ಲಿದ್ದಾರೆ ನೋಡಿ ಅವ್ರ ಅಕ್ಕ, ಅವ್ರ ಪಪ್ಪನೇ ತಿನ್ನಿಸ್ಬೇಕು ಊಟನ ಅವ್ರಿಗೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಬದನೆಕಾಯಿ ಗೊಜ್ಜು ಅಥವಾ ಕಿಚಡಿ ಸಾಂಬಾರು ಗೊಜ್ಜು ಮಾಡಿದ್ದೆ. ಬನ್ನಿ ಹೇಗೆ ಮಾಡಿದ್ದೆ ಅಂತ ನೋಡೋಣ. ಫಸ್ಟ್ ಬದನೆಕಾಯಿನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಒಂದು ಕಡೆ. ನಂತರ ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು, ನಂತರ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋವರೆಗೂ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಟಿದ್ದೀನಿ ನಾನು. ಇಷ್ಟನ್ನು ಹಾಕಿ ಫ್ರೈ ಮಾಡಿದ ನಂತರ ಮಿಕ್ಕಿದ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ನಂತರ ಬದನೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಂಡು 1-2 ಕುದಿ ಬಂದ ಮೇಲೆ ಇಳಿಸ್ಕೊಂಡ್ರೆ ಬದನೆಕಾಯಿ ತೊಕ್ಕು ಅಥವಾ ಗೊಜ್ಜು ರೆಡಿ. ಇನ್ನು ನಮ್ಮನೆಗೆ ಕಿತ್ತಾಳೆ ಪಾತ್ರೆಯಲ್ಲೇ ನೀರಿಡೋದು, ಕುಡಿಯೋ ನೀರು. ಫಿಲ್ಟ್ರ್ ಇದೆ, ಫಿಲ್ಟ್ರಿಂದ ಡೈರೆಕ್ಟಾಗಿ ಕುಡಿಬಾರ್ದು ಅಂತೇಳಿ ಹಿತ್ತಾಳೆ ಪಾತ್ರೆಗೆ ಹಿಡಿದು ಕುಡಿತೀವಿ. ಹೆಲ್ತ್ಗೂ ತುಂಬ ಒಳ್ಳೆಯದಲ್ವಾ. ಅದು ತುಂಬ ಗಲೀಜಾಗಿತ್ತು, ಅದಕ್ಕೆ ಮನೇಲೇ ನಾನು ಸಬೀನಾ ಮತ್ತು ಅರಿಶಿನ ಮತ್ತು ಹುಣಸೆಹಣ್ಣು ಬಳಸಿ ಕ್ಲೀನ್ ಮಾಡ್ಕೊತೀನಿ. ಜಾಸ್ತಿ ತುಂಬ ಪ್ರೆಸ್ ಮಾಡೋದು ಬೇಡ, ಸುಮ್ಮನೆ ಸ್ವೈಪ್ ಮಾಡಿದ್ರೆ ಆಯಿತು, ಲೈಟಾಗಿ ಸ್ವೈಪ್ ಮಾಡಿದ್ರೆ ಆಯಿತು, ಬೇಗ ಕಲೆ ಬಿಟ್ಬಿಡುತ್ತೆ. ಬಿಟ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಕಾಲು ಬಂದಮೇಲೆ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ನನ್ನ ಮಗಳಿಗೆ. ಓಡ್ತಾ ಇರ್ತಾರೆ, ಕೈಗೆ ಸಿಗಲ್ಲ. ಊರಿಂದ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೆ. ಸ್ವಲ್ಪ ಕಹಿ ಇದೆ ಇದು ಸೊಪ್ಪು, ಅದರಿಂದ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿಯೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲಲ್ಲ, ನೆರಳಲ್ಲಿ ಒಣಗಿಸ್ಬೇಕು. ಹಾಗಾಗಿ ತಟ್ಟೆಗೆ ಹಾರಾಕ್ತಾಯಿದ್ದೀನಿ. ಮೇಲೆ ಕೆಳಗೆ ಮಾಡಿ ಒಣಗಿಸ್ಬೇಕು.